ಶಾಂತಿ. ಮಸ್ತಕದ ಮಧ್ಯೆ ಪ್ರಕಾಶ ಜ್ಯೋತಿ ನಾನು. ಪವಿತ್ರ ಪ್ರಕಾಶ ಜ್ಯೋತಿ. ನಾನಾತ್ಮ ಮಸ್ತಕದ ಮಧ್ಯೆ ಪವಿತ್ರ ಪ್ರಕಾಶ ಜ್ಯೋತಿ. ಓಂ ಶಾಂತಿ. ಓಂ ಶಾಂತಿ. ಮುರಳಿಯ ದಿನಾಂಕ 2/2/72. ಬಾಬಾ ಮುರಳಿಯ ಸಾರಾಂಶದಲ್ಲಿ ತಿಳಿಸ್ತಾ ಇದ್ದಾರೆ, ಪ್ರೀತ್ ಬುದ್ಧಿಗೆ ನಿಶಾನಿಯ. ಪ್ರೀತಿ ಬುದ್ಧಿ, ವಿಪರೀತ ಬುದ್ಧಿ ಎರಡಿದೆ ಅಲ್ಲ. ಬಾಬಾ ಪ್ರೀತ ಬುದ್ಧಿಯಲ್ಲಿರುವಂತಹ ಮಕ್ಕಳ ಲಕ್ಷಣಗಳನ್ನು ತಿಳಿಸ್ತಿದ್ದಾರೆ. ಸಭಿ ಅವ್ಯಕ್ತ ರೂಪ ಮೇ ಸ್ಥಿತ ಹೋ. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಅವ್ಯಕ್ತ ರೂಪದಲ್ಲಿ ಅಥವಾ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಾ? ಏತೋ ಜಾನ್ತೆ ಹೋ ಅವ್ಯಕ್ತ ಮಿಲನ್ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ ರಹನೆ ಸೆ ಹಿ ಕರ್ ಸಕ್ತೆ ಹೋ. ಇದು ನಿಮಗೆ ಗೊತ್ತಿದೆ, ಅವ್ಯಕ್ತ ಮಿಲನ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಮಾತ್ರ ಆಗುತ್ತದೆ. अपने आप से पूछो, अव्यक्त स्थिति में स्थित रहने के अनुभवी मूर्त कहाँ तक बने हैं. ಹೀಗೆ ನಾವೀಗ ನಮ್ಮನ್ನು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವ ಅನುಭವಿ ಮೂರ್ತಿ ನಾನು ಎಷ್ಟು ಪರ್ಸೆಂಟೇಜ್ನಲ್ಲಿ ಆಗಿದ್ದೇನೆ? ಅವ್ಯಕ್ತ ಸ್ಥಿತಿ में रहने वालों का सदा हर संकल्प हर कार्य अलौकिक होता है. ಅವ್ಯಕ್ತ ಸ್ಥಿತಿಯಲ್ಲಿರುವಂತಹ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ಅಲೌಕಿಕವಾಗಿರುತ್ತದೆ. ऐसा सदा अव्यक्त भाव में व्यक्त देश और कर्तव्य में रहते भी कमल पुष्प के समान न्यारा और एक बाप का प्यारा रहता है. ಹೀಗೆ ಅವ್ಯಕ್ತ ಭಾವದಿಂದ ವ್ಯಕ್ತ ದೇಶ ಹಾಗೂ ಕರ್ತವ್ಯ ಮಾಡುತ್ತಿದ್ದರೂ ಕೂಡ ಕಮಲ ಪುಷ್ಪ ಸಮಾನ ಭಿನ್ನರು ಹಾಗೂ ಶಿವಬಾಬನ ಸದಾ ಪ್ರಿಯರು ಆಗಿರುತ್ತಾರೆ. ऐसे अलौकिक अव्यक्त स्थिति में सदा रहने वालों को कहा जाता है अल्लाह लोग. ಹೀಗೆ ಯಾರು ಸದಾ ಬಾಬಾ ಹೇಳ್ತಿದ್ದಾರೆ ಅಲೌಕಿಕ ಅವ್ಯಕ್ತ ಸ್ಥಿತಿಯಲ್ಲಿರ್ತಾರೆ ಅಂತಹ ಮಕ್ಕಳಿಗೆ ಕರೆಯಲಾಗುತ್ತೆ ಅಲ್ಲಾನ ಮಕ್ಕಳು, ಭಗವಂತನ ಮಕ್ಕಳು. ಟೈಟಲ್ ತೋ और भी है, ऐसे को ही ಪ್ರೀತ ಬುದ್ಧಿ ಕಹಾ ಜಾತ. ಈಗ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಅವ್ಯಕ್ತ ಮಿಲನ ಮಾಡ್ತಿರೋರು, ಅವ್ಯಕ್ತ ಸ್ಥಿತಿಯಿಂದ ಲೌಕಿಕದಲ್ಲಿದ್ರೂ ಭಿನ್ನರು, ಬಾಬನಿಗೆ ಪ್ರಿಯರಾಗಿರುವಂಥವರು ಅಲ್ಲಾನ ಮಕ್ಕಳು, ಭಗವಂತನ ಮಕ್ಕಳು. ಈ ಟೈಟಲ್ ಮಾತ್ರ ಅಲ್ಲ, ಇನ್ನೂ ತುಂಬ ಟೈಟಲ್ಗಳಿವೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದಕ್ಕೆ ಹೇಳಲಾಗುತ್ತೆ ಪ್ರೀತಿ ಬುದ್ಧಿ ಉಳ್ಳವರು. प्रीत बुद्धि और विपरीत बुद्धि दोनों के अनुभवी हो. इसलिए आप लोग मुख्य स्लोगन लिखते भी हो
विनाश काले प्रीत बुद्धि पांडव विजयಂತಿ और विनाश काले विपरीತ बुद्धि विनश्यಂತಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನೀವು ಈಗ ಪ್ರೀತ ಬುದ್ಧಿ ವಿಪರೀತ ಬುದ್ಧಿಯ ಅನುಭವಿ ಇದ್ದೀರಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಕೂಡ ಈ ಸ್ಲೋಗನ್ ಬರಿತಾ ಬಂದಿದ್ದೀರಿ. ವಿನಾಶ ಕಾಲೆ ವಿಪರೀತ ಬುದ್ಧಿ ಪಾಂಡವ विजयಂತಿ, विनाश काले विपरीत बुद्धि विनश्यಂತಿ. इस स्लोगन को सारे दिन में अपने आप से लगाते हो कि कितना समय प्रीत बुद्धि अर्थात विजयी बनते और कितना समय विपरीत होने से हार खा लेते. ಈಗ ಈ ಸ್ಲೋಗನನ್ನು ಹಗಲಿಡಿಗೂ ನಮ್ಮನ್ನು ಆಗಾಗ ಚೆಕ್ ಮಾಡಿಕೊಳ್ಬೇಕಾಗಿದೆ. ಹೇಗೆ ಅಂದರೆ, ಹಗಲಿಡಿಗೂ ನನಗೆ ಬಾಬನ ನೆನಪಿದೆ ಅಂದರೆ ಪ್ರೀತಿ ಬುದ್ಧಿ ಇದೆ ಅಂತ, ಮರ್ತೋಗ್ತದೆ ಎಂದಾಗ ವಿಪರೀತ ಬುದ್ಧಿ ಇದೆ ಅಂತ. ಹೀಗೆ ವಿಪರೀತ ಬುದ್ಧಿ ಎಂದಾಗಿ ನಾನು ಹೇಗೆ ಸೋಲ್ತಾ ಹೋದೆ ಅಂತ ಚೆಕ್ ಮಾಡಿಕೊಳ್ಳಿ. अब माया से हार खाते हो तो क्या प्रीत बुद्धि हो. ಪ್ರೀತ ಬುದ್ಧಿ ಅರ್ಥಾತ್ ವಿಜಯಿ. ಮಾಯೆಗೆ ಸೋಲ್ತೇವೆ ಎಂದರೆ ಅರ್ಥ ಪ್ರೀತ ಬುದ್ಧಿ ಅಂತಲ್ಲ. ಪ್ರೀತ ಬುದ್ಧಿ ಅಂದ್ರೇ ವಿಜಯಿಗಳು. तो जब दूसरों को सुनाते हो तो कि विनाश काले विपरीत बुद्धि मत बनो, प्रीत बुद्धि बनो, तो अपने को भी देखते हो कि इस समय हम प्रीत बुद्धि हैं या विपरीत बुद्धि हैं. ನಾವು ಅನ್ಯರಿಗೆ ಹೇಳ್ತೇವೆ ವಿನಾಶ ಸಮಯದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಬೇಡಿ. ಹಾಗೆ ನಾವು ಸ್ವಯಂ ನಮ್ಮನ್ನು ನೋಡ್ಕೊಳ್ಬೇಕಾಗಿದೆ. ವಿನಾಶ ಸಮಯದಲ್ಲಿ ನಾನು ಬಾಬನ ಜೊತೆಗೆ ಪ್ರೀತಿ ಬುದ್ಧಿಯಲ್ಲಿದ್ದೇನೋ विपरीत बुद्धियಲ್ಲಿದ್ದೇನೋ. प्रीत बुद्धि अर्थात बुद्धि की लगन व प्रीत एक प्रीतम के साथ सदा लगी हुई हो. ಪ್ರೀತ ಬುದ್ಧಿ ಅಂದ್ರೆ ಅರ್ಥಾತ್ ಒಬ್ಬ ಪ್ರಿಯತಮನ ಜೊತೆಗೆ ಸದಾ ಕಾಲ ಬುದ್ಧಿ ಜೋಡಣೆ ಪ್ರೀತಿಯಲ್ಲಿ ಜೋಡಣೆ ಆಗಿರಬೇಕು. जब एक के साथ सदा प्रीत है तो अन्य किसी भी व्यक्ति व वैभव के साथ प्रीत जुट नहीं सकती, क्योंकि प्रीत बुद्धि अर्थात सदा बाप दादा को अपने सम्मुख अनुभव करेंगे. ಹೀಗೆ ಯಾವಾಗ ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆ ಜೊತೆಗೆ ಪ್ರೀತಿ ಜೋಡಣೆ ಆಗುತ್ತೆ, ಆಗ ಅನ್ಯ ಯಾವುದೇ ವ್ಯಕ್ತಿ ವಸ್ತು ವೈಭವಗಳ ಜೊತೆಗೆ ಪ್ರೀತಿ ಜೋಡಣೆ ಇರೋದಿಲ್ಲ. ಯಾಕೆಂದರೆ ಪ್ರೀತ ಬುದ್ಧಿ ಅರ್ಥಾತ್ ಸದಾ ಕಾಲ ಬಾಪ್ ದಾದಾರವರ ಸಮ್ಮುಖತೆಯ ಅನುಭವದಲ್ಲಿ ಇರ್ತಾರೆ. जब बाप सदा सम्मुख है तो ऐसे सम्मुख रहने वाले कब विमुख नहीं हो सकते. ಹೀಗೆ ಯಾರು ಸದಾ ಬಾಪ್ ದಾದಾನ ಸಮ್ಮುಖದಲ್ಲಿದ್ದಾರೆ, ಸಮ್ಮುಖದಲ್ಲಿರೋರು ಎಂದಿಗೂ ವಿಮುಖರಾಗೋದಿಲ್ಲ, ಅಂದರೆ ದೂರ ಆಗಲ್ಲ. विमुख होते हैं अर्थात बाप सम्मुख नहीं है. तो प्रीत बुद्धि वाले सदा बाप के सम्मुख रहने के कारण उनके मुख से उनके दिल से सदा यही बोल निकलते हैं, तुम्ही से खाओ, तुम्ही से बैठो, तुम्ही से बोलो, तुम्ही से सुनो, तुम्ही से सर्व संबंध निभाओ, तुम्ही से सर्व प्राप्ति करो. और उनके नयन उनके मस्तक उनके नयन उनके मस्तक मुखड़ा उनका मुखड़ा न बोलते हुए भी बोलते हैं. ಹೀಗೆ ಯಾರು ಶಿವಬಾಬನ ಜೊತೆಗೆ ಸರ್ವರೂಪದ ಪ್ರೀತಿಯನ್ನು ಜೋಡಿಸಿದ್ದಾರೆ, ಪ್ರೀತಿ ಬುದ್ಧಿಯಲ್ಲಿದ್ದಾರೆ ಎಂದಾಗ ಅವರ ಲಕ್ಷಣ ಬಾಬಾ ಹೇಳ್ತಿದ್ದಾರೆ. ಬಾಪ್ ದಾದ ಸಮ್ಮುಖದಲ್ಲಿದ್ದಾರೆ ಎಂಬ ಅನುಭವದಲ್ಲಿರ್ತಾರೆ ಪ್ರಥಮ. ಅರ್ಥಾತ್ ಪ್ರೀತಿ ಬುದ್ಧಿ ಅಂದ್ರೇ ಸದಾ ಕಾಲ ಬಾಬನ ಸಮ್ಮುಖತೆ ಕಾರಣ. ಬಾಬಾ ಏನು ಹೇಳ್ತಾರೆ, ಅವರ ಮಾತು ಬಾಬನ ಹಾಗೆ ಇರ್ತದೆ. ಅವ್ರು ಹೇಳ್ತಾರೆ ಬಾಬನ ಜೊತೆಗೆ ಮಾತಾಡ್ತಾನೆ, ಬಾಬಾ ತಿನ್ನಿಸಿದ್ದೆ ತಿಂತೇನೆ, ಬಾಬಾ ಎಲ್ಲಿರಿಸ್ತಾರೆ ಅಲ್ಲಿರ್ತಾನೆ, ಬಾಬನ ಜೊತೆಗೆ ಮಾತಾಡ್ತಾನೆ, ಬಾಬಾ ಹೇಳೋದನ್ನೇ ಕೇಳ್ತಾನೆ. ಈ ರೀತಿಯಾಗಿ ಪ್ರತಿಯೊಂದು ಕರ್ಮ ಬಾಬಾ ನಡೆಸಿದ ಹಾಗೆ ಎಂಬುದೇ ಅವರು ಆ ಪಕ್ಕಾ ಶ್ರೀಮತದಲ್ಲಿರ್ತಾರೆ. ಸರ್ವ ಸಂಬಂಧನೂ ಕೂಡ ಬಾಬನ ಜೊತೆಗೇ ಅವರು ನಿಭಾಯಿಸ್ತಾ ಇರ್ತಾರೆ. ಈ ರೀತಿಯ ಪುರುಷಾರ್ಥಿ ಆಗಿರುವುದರಿಂದಾಗಿ ಬಾಬಾ ಹೇಳ್ತಿದ್ದಾರೆ, ಆ ಮಕ್ಕಳ ನಯನ ಮತ್ತು ಚಹರೆ ಕೂಡ ಮಾತಾಡ್ತದೆ. ಇವರು ಪರಮಾತ್ಮನ ಪ್ರೀತಿಯಲ್ಲಿರೋರು ಎನ್ನುವುದರಲ್ಲಿ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ.
तो इससे विनाश काले प्रीत बुद्धि बने हो, अर्थात एक की लगन में एक रस ಸ್ಥಿತಿ वाले बने हो। ಹೀಗೆ ವಿನಾಶ ಕಾಲೆ ಬಾಬಾ ಹೇಳ್ತಾರೆ, ಪ್ರೀತಿ ಬುದ್ಧಿ ಉಳ್ಳವರು ಅರ್ಥಾತ್ ಒಬ್ಬ ತಂದೆಯ ಪ್ರೀತಿಯಲ್ಲಿ ಏಕರಸದ ಸ್ಥಿತಿಯಲ್ಲಿ ಇದ್ದೀರಾ ಎಂದು ಕೇಳ್ತಾರೆ ಬಾಬಾ। जैसे साकार रूप में साकार देश में वरदान भूमि में जब सम्मुख आते हो तो जैसे सुना वैसे ही सदा प्रीत बुद्धि अनुभव करते हो ना। ಹೇಗೆ ನೋಡಿ, ನಾವು ಮಧುಬನಕ್ಕೆ ಸಾಕಾರದ ಭೂಮಿಗೆ ವರದಾನ ಭೂಮಿಗೆ ಹೋಗ್ತೇವೆ, ಯಾವಾಗ ನಾವಲ್ಲಿ ಸಮ್ಮುಖದಲ್ಲಿ ಹೋಗ್ತೇವೆ ಆಗ ನಮಗೆ ಅನುಭವ ಆಗುತ್ತೆ, ಬಾಬನ ಜೊತೆಗೆ ಪ್ರೀತಿ ಬುದ್ಧಿಯಲ್ಲಿದ್ದೇನೆ। ಅನುಭವ ಮಾಡ್ತೀರಿ, ಆ ಅನುಭವ ನನ್ನರಿಗೆ ಹೇಳ್ತೀರಿ, ನಾನು ಮಧುಬನಕ್ಕೆ ಹೋಗಿ ಬಂದೆ, ಬಾಬನ ಸಮ್ಮುಖದಲ್ಲಿ ಹೋಗಿ ಬಂದೆ, ಬಾಬನ ಸಮ್ಮುಖದ ವರದಾನ ಪಡ್ಕೊಂಡು ಬಂದೆ, ಹೀಗೆ ಸಮ್ಮುಖತೆ ಅನುಭವವನ್ನು ಮಧುಬನಕ್ಕೆ ಹೋಗಿ ಬಂದವರು ಹೇಳ್ತಿರ್ತಾರೆ। ऐसे ही बुद्धियोग द्वारा सदा बाप दादा के सम्मुख रहने का अभ्यास करो तो क्या सदा प्रीत बुद्धि नहीं बन सकेंगे। ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ನಾವೀಗ ಬುದ್ಧಿಯ ಮೂಲಕ ಸದಾ ಬಾಪ್ ದಾದಾ ಸಮ್ಮುಖದಲ್ಲಿದ್ದಾರೆ ಎಂಬ ಅಭ್ಯಾಸ ಮಾಡುವುದರಿಂದ ನಾವು ಪ್ರೀತಿ ಬುದ್ಧಿ ಉಳ್ಳವರು ಆಗೋದಿಲ್ವಾ ಅಂತ ಕೇಳ್ತಾರೆ। ನಾವು ಮಧುಬನಕ್ಕೆ ಹೋದಾಗ ಏನು ಅನುಭವ ಮಾಡ್ತೇವೆ, ಅದು ನಾವು ನಮ್ಮ ಸ್ಥಳಗಳಲ್ಲಿ ಕೂಡ ಬುದ್ಧಿಯಿಂದ ಬಾಬಾ ಸಮ್ಮುಖದಲ್ಲಿದ್ದಾರೆ ಎಂದು ಅನುಭವವನ್ನು ಮಾಡ್ಬೋದಲ್ಲ ಅಂತ ಬಾಬಾ ಕೇಳ್ತಾರೆ। जिसके सम्मुख है ही सदा बाप दादा, तो जैसे सूर्य के सामने देखने से सूर्य की रोशनी अवश्य आती है, इसी प्रकार अगर ज्ञान सूर्य बाप के सदा सम्मुख रहो तो ज्ञान सूर्य के सर्व गुणों की किरणें अपने में अनुभव नहीं होगी। ಬಾಬಾ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ। ನಾವು ಬಾಪ್ ದಾದನ ಸಮ್ಮುಖದಲ್ಲಿ ಇದ್ದೇವೆ ಅಂದರೆ ಸೂರ್ಯನ ಸಮ್ಮುಖದಲ್ಲಿದ್ದೇವೆ ಅಂತ ಅರ್ಥ। ಹೇಗೆ ಸೂರ್ಯನಿಗೆ ನೋಡಿದಾಗ ಸೂರ್ಯನ ಕಿರಣಗಳಿಗೆ ನಿಮ್ಮ ಮುಖಕ್ಕೆ ಕಣ್ಣಿಗೆ ಬಿದ್ದಾಗ ಅನುಭವ ಆಗ್ತದೆ ತಾನೇ, ಇದು ಸೂರ್ಯನ ಕಿರಣ, ಇದು ಅನುಭವ। ಅದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನ ಸೂರ್ಯನ ಸಮ್ಮುಖದ ಅನುಭವ ಮಾಡುವುದರಿಂದ ಜ್ಞಾನ ಸೂರ್ಯನ ಸರ್ವ ಗುಣಗಳ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ಎಂಬ ಅನುಭವ ಯಾಕಾಗಲ್ಲ ಅಂತ ಬಾಬಾ ಕೇಳ್ತಾರೆ। ಈ ಸ್ಥೂಲ ಸೂರ್ಯನ ಕಿರಣಗಳ ಅನುಭವ ಮಾಡ್ತೇವೆ ಎಂದಾಗ ಜ್ಞಾನ ಸೂರ್ಯನ ಕಿರಣಗಳ ಅನುಭವ ಯಾಕಾಗೋದಿಲ್ಲ। ज्ञान सूर्य की किरणें न चाहते भी अपने में धारण होते हुए अनुभव करेंगे, लेकिन तब जब बाप के सदा सम्मुख होंगे। ಹೀಗೆ ಜ್ಞಾನ ಸೂರ್ಯನ ಕಿರಣಗಳು ಬಾಬಾ ಹೇಳ್ತಿದ್ದಾರೆ, ನಾವು ಜ್ಞಾನ ಸೂರ್ಯನ ಸಮ್ಮುಖದಲ್ಲಿದ್ದರೆ ಸಾಕು, ಆ ಜ್ಞಾನ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇದೆ ಎಂಬ ಅನುಭವ ಆಗ್ತದೆ। ಆದರೆ ಯಾವಾಗ ಸಮ್ಮುಖದಲ್ಲಿ ಕೂತಾಗ, जो सदा बाप को सम्मुख अनुभव करते हैं उन्होंने सूरत पर क्या दिखाई देगा, जिससे आप स्वयं ही समझ जाएंगे कि यह सदा बाप के सम्मुख रहता है। ಹೀಗೆ ಬಾಬಾ ಹೇಳ್ತಾರೆ, ಯಾರು ಯಾವಾಗಲೂ ಬಾಪ್ದಾದಾರವರ ಸಮ್ಮುಖದಲ್ಲಿರುವ ಅನುಭವದಲ್ಲಿರ್ತಾರೆ, ಅವರ ಚಹರೆಯಲ್ಲಿ ಏನು ಕಾಣಿಸ್ತದೆ, ಅನ್ಯರಿಗೆ ಅನುಭವ ಆಗುತ್ತೆ, ಇವರು ಸದಾ ಬಾಪ್ದಾದನ ಸಮ್ಮುಖದಲ್ಲಿ ಇರ್ತಾರೆ। जो साकार में भी सम्मुख रहते हैं उन्हों की सूरत पर क्या रहता है। साकार में सम्मुख रहने वालों का साकार में सम्मुख रहने का तो सहज अनुभव कर सकते हो। ಹೇಗೆ ನೋಡಿ, ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇರಬೇಕಾದ್ರೆ ಸಮ್ಮುಖದಲ್ಲಿದ್ದ ಅನುಭವ, ಈಗಲೂ ಕೂಡ ಸಮ್ಮುಖತೆ ಅನುಭವ ಹೇಳಬೇಕು ಅಂದಾಗ ಅವ್ರ ಮುಖ ಎಷ್ಟು ಅರಳುತ್ತದೆ, ಆ ಸಮ್ಮುಖತೆ ಅನುಭವ ಅವ್ರ ಚಹರೆ ಸ್ಪಷ್ಟ ಮಾಡ್ತದೆ। बहुत पुराना शब्द है, रिवाइज कोर्स चल रहा है ना, तो पुराना शब्द भी रिवाइज हो रहा है। ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಸಾಕಾರದಲ್ಲಿ ನಾವು ಸಮ್ಮುಖತೆಯ ಅನುಭವ ಮಾಡಬೇಕೀಗ। ಈಗ ನಮ್ಮ ಪುರುಷಾರ್ಥ ಏನು,
ಬಾಪ್ ದಾದಾ ಸಮ್ಮುಖದಲ್ಲಿದ್ದಾರೆ ಎಂದು ನಾವು ಸಾಕಾರದಲ್ಲಿ ಅನುಭವ ಮಾಡಬೇಕು. ಇದು ತುಂಬ ಹಳೆಯ ಶಬ್ದ, ರಿವೈಸ್ ಕೋರ್ಸ್ ನಡೀತಾ ಇದೆ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಈ ಹಳೆಯ ಶಬ್ದ ಈಗ ರಿವೈಸ್ ಮಾಡ್ತಾ ಇದ್ದೇನೆ. यह भी बुद्धि की ड्रिल है. बुद्धि में मनन करने की शक्ति आ जाएगी. अच्छा, एक तो उनकी सूरत पर अंतर्मुखता की व अंतर्मुखी की झलक रहती है, और दूसरा अपने संगमिग की और भविष्य की सर्वस्वमान की ಫಲಕ್ रहती है. ಬಾಬಾ ಹೇಳ್ತಿದ್ದಾರೆ, ಯಾರು ಬಾಬನ ಸಮ್ಮುಖತೆಯ ಅನುಭವನ ಮಾಡ್ತಾರೆ, ಬಾಪ್ ದಾದಾನ ಸಮ್ಮುಖತೆ ಅನುಭವ ಮಾಡುವುದು ಬುದ್ಧಿಯ ಡ್ರಿಲ್ ಆಗಿದೆ. ಇದರಿಂದ ಈ ಮನನ ಚಿಂತನ ಮಾಡ್ತಾ ಇರುವಂತಹ ಮಕ್ಕಳಿಗೆ ಅಲ್ಲಿ ಶಕ್ತಿ ಸ್ವರೂಪರಾಗಿ ಕಾಣ್ತಾರೆ. ಒಂದು ಚಹರೆಯಲ್ಲಿ ಅಲ್ಲಿ ಅಂತರ್ಮುಖತೆ ಅಥವಾ ಬಾಬಾ ಹೇಳ್ತಿದ್ದಾರೆ ಅವರಲ್ಲಿ ಅಂತರ್ಮುಖತೆ ಹೊಳಪು ಚಹರಲ್ಲಿ ಕಾಣ್ತದೆ. ಎರಡನೇದಾಗಿ ಸಂಗಮಯುಗ ಹಾಗೂ ಭವಿಷ್ಯದ ಸ್ವಮಾನದ ಹೊಳಪು ಅಲ್ಲಿ ಕಾಣಿಸ್ತದೆ. ಅರ್ಥ ಆಯ್ತಾ ಅಂತಾರೆ ಬಾಬಾ. तो एक झलक दिखाई देगी, दूसरा फलक दिखाई देगी. ಒಂದು ಬಾಪ್ ದಾದಾನ ಸಮ್ಮುಖತೆ ಹೊಳಪು ಒಂದು, ಎರಡನೇದಾಗಿ ಭವಿಷ್ಯ ಶ್ರೇಷ್ಠತೆ ಪದವಿಯ ಒಂದು ಬಾಬಾ ಹೇಳ್ತಿದ್ದಾರೆ ಆ ಹೊಳಪು ಎರಡು ಕಾಣ್ತದೆ. तो ऐसे सदा न सिर्फ फलक दिखाई दे लेकिन झलक भी दिखाई दे. हर्षित मुख के साथ अंतर्मुख भी दिखाई दे. ಹೀಗೆ ಸದಾ ಕಾಲ ಬಾಬಾ ಹೇಳ್ತಿದ್ದಾರೆ. ಕೇವಲ ಫಲಕ್ ಅಂದರೆ ಬಾಬಾ ಹೇಳ್ತಿದ್ದಾರೆ ಹರ್ಷಿತತೆ ಮಾತ್ರ ಅಲ್ಲ. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಹರ್ಷಿತತೆಯನ್ನು ಕಾಣಬೇಕು, ಅಂತರ್ಮುಖಿನೂ ಕಾಣಬೇಕು. ಅಂತರ್ಮುಖಿ ಬಾಪ್ದಾದ ಸಮ್ಮುಖತೆಯ ಅಂತರ್ಮುಖತೆಯು ಕಾಣಬೇಕು, ಮತ್ತು ಭವಿಷ್ಯ ಭಾಗ್ಯದ ಪದವಿ ಶ್ರೇಷ್ಠತೆಯ ಹರ್ಷಿತತೆಯನ್ನು ಕಾಣಬೇಕು. ऐसे को कहा जाता है सदा बाप के सम्मुख रहने वाले प्रीत बुद्धि. ಹರ್ಷಿತ ಮುಖ, ಅಂತರ್ಮುಖಿ. ಬಾಬಾ ಹೇಳ್ತಿದ್ದಾರೆ ಇದು ಎರಡೂ ಯಾರಿಗಿರ್ತದೆ ಅವರಿಗೇನೇನು ಹೇಳಲಾಗುತ್ತೆ, ಸದಾಕಾಲ ಬಾಪ್ ದಾದಾನ ಸಮ್ಮುಖದಲ್ಲಿರುವ ಪ್ರೀತಿ ಬುದ್ಧಿ ಮಕ್ಕಳು. अगर सदा यह स्मृति रहे कि इस तन का किसी भी समय विनाश हो सकता है, तो यह विनाश काल स्मृति में रहने से प्रीत बुद्धि स्वतः हो जाएगी. ಏಕೆಂದರೆ ನಮಗೆ ಬಾಬಾ ಯಾವಾಗಲೂ ನೆನಪು ಮಾಡಿಸ್ತಾರೆ ಈ ಶರೀರ ಯಾವ ಕ್ಷಣದಲ್ಲಾದರೂ ವಿನಾಶ ಆಗುತ್ತೆ ಅಂತ. ಈ ವಿನಾಶದ ಸಮಯದಲ್ಲಿ ನಮಗೆ ಬಾಬನ ಜೊತೆಗೆ ಪ್ರೀತಿ ಬುದ್ಧಿ ಇರಬೇಕಾಗಿದೆ. तो अज्ञानी भी बाप को याद करने का प्रयत्न जरूर करते हैं, लेकिन परिचय के बिना प्रीत जुट नहीं सकती. ಹೀಗೆ ಅಜ್ಞಾನ ಕಾಲದಲ್ಲಿ ಸಹ ಪರಮಾತ್ಮನಿಗೆ ನೆನಪು ಮಾಡೋ ಪ್ರಯತ್ನ ಮಾಡ್ತಾರೆ, ಆದರೆ ಅವರಿಗೆ ಪರಮಾತ್ಮನ ಪರಿಚಯ ಇಲ್ಲದೇ ಇರುವುದರಿಂದ ಪರಮಾತ್ಮನ ಜೊತೆಗೆ ಪ್ರೀತಿ ಜೋಡಣೆ ಆಗುವುದಿಲ್ಲ. अगर यह सदा स्मृति रखो कि यह अंतिम घड़ी है, अंतिम जन्म नहीं, अंतिम घड़ी है. यह याद रहने से और कोई भी याद नहीं आएगा. ಬಾಬಾ ಹೇಳ್ತಾರೆ ಈಗ ನಮಗೆ ಎರಡನೇದಾಗಿ ಸ್ಮೃತಿ ಇರಬೇಕಾಗಿದೆ. ಅಂತಿಮ ಘಳಿಗೆ ಮಾತ್ರ ಅಲ್ಲ, ಇದು ಅಂತಿಮ ಜನ್ಮ, ಅಂತಿಮ ಜನ್ಮದ ಅಂತಿಮ ಘಳಿಗೆ ನಡೀತಾ ಇದೆ ಅಂತ ನಾವು ನೆನಪಿಟ್ಕೊಂಡ್ರೆ ಅಲ್ಲಿ ಬಾಬನ ನೆನಪು ಖಂಡಿತವಾಗಿರ್ತದೆ, ಯಾರ ನೆನಪು ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಈ ಪ್ರಕಾರದ ಪ್ರೀತಿ ಬುದ್ಧಿ ಉಳ್ಳವರು ಆಗಿದ್ದೀರಾ. ಶ್ರೀಮತಕ್ಕೆ ವಿಪರೀತತೋ ನಹಿ ಚಲ್ತೆ ಹೋ. ಬಾಬಾ ಹೇಳ್ತಿದ್ದಾರೆ ಶ್ರೀಮತದ ವಿರೋಧವಾಗಿ ಅಂತ ನಡೀತಿಲ್ಲ ತಾನೆ. अगर मनसा में भी श्रीमत के विपरीत व्यर्थ संकल्प विकल्प आते हैं तो क्या प्रीत बुद्धि कहेंगे. ಬಾಬಾ ಹೇಳ್ತಾರೆ ನೋಡಿ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಶ್ರೀಮತದ ವಿರುದ್ಧವಾದ ವ್ಯರ್ಥ ಸಂಕಲ್ಪ ವಿಕಲ್ಪಗಳು ನಡೀತಾ ಇದ್ದರೆ ಇದಕ್ಕೆ ಪ್ರೀತಿ ಬುದ್ಧಿ ಎಂದು ಕರೆಯಲಾಗುತ್ತಾ ಎಂದು ಕೇಳ್ತಾರೆ ಬಾಬಾ. ऐसे सदा प्रीत बुद्धि रहने वाले विजयी रतन बन सकेंगे.
ಯಾರು ಬಾಪ್ದಾದನ ಸಮ್ಮುಖತೆ ಅನುಭವದಲ್ಲಿ ಅಂತರ್ಮುಖಿ ಹಾಗೂ ಹರ್ಷಿತತೆಯಲ್ಲಿರ್ತಾರೆ ಅಂದರೆ ಅವ್ರು ಪ್ರೀತಿ ಬುದ್ಧಿ ಉಳ್ಳವರೇ ವಿಜಯ್ ರತ್ನಗಳು। ವಿಜಯ್ ರತನ್ बनने के लिए अपने को सदा प्रीत बुद्धि बनाओ। ಹೀಗೆ ವಿಜಯ್ ರತ್ನಗಳಾಗಲಿಕ್ಕಾಗಿ ನಾವೀಗ ಸದಾ ಪ್ರೀತಿ ಬುದ್ಧಿ ಉಳ್ಳವರು ಆಗಬೇಕಾಗಿದೆ। नहीं तो ऊंच पद पाने के बजाय कम पद पाने के अधिकारी बन जाएंगे। ಇಲ್ಲಾಂದ್ರೆ ಏನಾಗ್ತದೆ, ಶ್ರೇಷ್ಠ ಪದವಿ ಪಡ್ಕೊಳ್ಳೋ ಬದಲಾಗಿ ಸಾಮಾನ್ಯ ಪದವಿ ಅಧಿಕಾರಿಗಳಾಗ್ಬಿಡ್ತವೆ। तो सभी अपने को विजयी रतन समझते हो। कहाँ भी किस प्रकार से कोई सात प्रीत ना हो, नहीं तो विपरीत बुद्धि की लिस्ट में आ जाएंगे। जैसे लोगों को प्रदर्शनी में संगम के चित्र पर खड़ा करके पूछते हो कि अभी बाप आप कहाँ हो और कौन हो। ಬಾಬಾ ಹೇಳ್ತಿದ್ದಾರೆ, ಹೀಗೆ ನಾವೀಗ ಬಾಬನ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳಂತಹ ವಿಜಯ್ ರತ್ನ ಆಗಬೇಕಾಗಿದೆ। ಯಾವುದೇ ಪ್ರಕಾರದ ಸ್ಥಾನದಲ್ಲಿ ಬಾಬಾ ಹೇಳ್ತಿದ್ದಾರೆ ಇದ್ರೂ ಕೂಡ ನಾವು ಶಿವಬಾಬನ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರೇ ಆಗಿರಬೇಕು। ವಿಪರೀತ ಬುದ್ಧಿಯ ಲಿಸ್ಟಲ್ಲಿ ನಾವಿರಬಾರ್ದು, ಪ್ರೀತಿ ಬುದ್ಧಿಯ ಲಿಸ್ಟಲ್ಲಿ ಇರಬೇಕು। ನಾವು ಚಿತ್ರ ಪ್ರದರ್ಶನ ಎಲ್ಲ ಮಾಡಿದಾಗ ಅಲ್ಲಿ ಪ್ರದರ್ಶನದಲ್ಲಿ ಸಂಗಮಯುಗದ ಚಿತ್ರದಲ್ಲಿ ನಿಲ್ಲಿಸಿ ಕೇಳ್ತವೆ ತಾನೆ, ಈಗ ನೀವು ಯಾವ ಯುಗದಲ್ಲಿದ್ದೀರಿ, ಈಗ ನೀವು ಎಲ್ಲಿದ್ದೀರಿ ಅಂತ ಅಲ್ವಾ। ನಾವು ಕಲಿಯುಗ ಸತ್ಯುಗದ ಮಧ್ಯೆ ಇರುವ ಸಂಗಮಯುಗದ ಪರಿಚಯ ಕೊಟ್ಟು ಅವರನ್ನು ಮತ್ತೆ ಕೇಳ್ತೀವಿ ಈಗ ಎಲ್ಲಿದ್ದೀರಿ। संगम पर खड़ा करके क्या पूछते हो, क्योंकि संगम है ऊंचित ऊंच स्थान व युग। ಹೀಗೆ ಸಂಗಮಯುಗದಲ್ಲಿ ನಿಲ್ಲಿಸಿ ಕೇಳ್ತವೆ, ಸಂಗಮಯುಗ ಶ್ರೇಷ್ಠಾತಿ ಶ್ರೇಷ್ಠವಾದ ಸ್ಥಾನ ಅಥವಾ ಯುಗವಾಗಿದೆ। इसी प्रकार अपने आप को ऊंची स्टेज पर खड़ा करो और फिर अपने आप से पूछो कि मैं सदा प्रीत बुद्धि हूँ। ಇದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ನಾವು ನಮ್ಮನ್ನು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಟೇಜಲ್ಲಿ ನಿಲ್ಲಿಸಿಕೊಂಡು ಕೇಳಬೇಕಾಗಿದೆ। ಏನು, ನಾನು ಆತ್ಮ ಪರಮಾತ್ಮನ ಜೊತೆಗೆ ಪ್ರೀತಿ ಬುದ್ಧಿಯಲ್ಲಿ ಇದ್ದೇನಾ, ವಾ नहीं हूँ, वा कभी प्रीत बुद्धि कभी विपरीत बुद्धि, कभी प्रीत बुद्धि की लिस्ट में कभी निकल जाते हैं। ಹೀಗೆ ನಾನು ಕೆಲವೊಮ್ಮೆ ಪ್ರೀತಿ ಬುದ್ಧಿಯಲ್ಲಿರ್ತೇನೆ, ಕೆಲವು ಬಾರಿ ಪ್ರೀತಿ ಬುದ್ಧಿಯ ಲಿಸ್ಟಿಂದ ನಾನು ಹೊರಟು ಹೋಗಿರ್ತೇನೆ, ಹೀಗಿದೆಯಾ। अगर अब तक भी सदा प्रीत बुद्धि नहीं बने, अर्थात कहाँ न कहाँ सूक्ष्म रूप में व स्थूल रूप में किसी से भी कहाँ भी प्रीत लगी हुई है। ಹೀಗೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಸದಾ ಪ್ರೀತಿ ಬುದ್ಧಿಯಲ್ಲಿಲ್ಲ ಅಂದರೆ ಅರ್ಥಾತ್ ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ, ಅಥವಾ ಸ್ಥೂಲ ರೂಪದಲ್ಲಿ ಆಗಿರ್ಬೋದು, ಎಲ್ಲಿಯಾದ್ರೂ ಪ್ರೀತಿ ಜೋಡಣೆ ಆಗಿದೆ ಅಂತ ಅರ್ಥ। तो वर्तमान समय जबकि पढ़ाई का कोर्स समाप्त हो और रिवाइज कोर्स चल रहा है, तो इससे समझना चाहिए परीक्षा का समय कितना समीप है। ಹೀಗೆ ವರ್ತಮಾನ ಸಮಯದ ಶಿಕ್ಷಣ ಬಾಬಾ ಹೇಳ್ತಾರೆ, ಈ ಕೋರ್ಸ್ ಸಮಾಪ್ತಿ ಆಗ್ತಾ ಇದೆ, ಸಮಾಪ್ತಿಯಾಗಿ ರಿವೈಸ್ ಕೋರ್ಸ್ ನಡೀತಾ ಇದೆ। ಹಾಗಾದರೆ ಈಗ ನಾವು ನಮ್ಮನ್ನು ಪರೀಕ್ಷಾ ಸಮಯ ಹತ್ತಿರ ಬಂದಿದೆ, ಪರೀಕ್ಷಾ ಸಮಯ ಸಮೀಪಿಸಿದಾಗ ಪರೀಕ್ಷೆ ನಮ್ಮನ್ನು ಮೊದಲು ಮಾಡ್ಕೋಬೇಕು, ನಾನು ಈಗ ಪ್ರೀತಿ ಬುದ್ಧಿಯಲ್ಲಿದ್ದೇನಾ। जैसे आजकल कौरव गवर्नमेंट के बीच में पेपर लेकर उन्होंने मार्क्स फाइनल पेपर में जमा करती हैं, इसी प्रकार वर्तमान समय जो भी कर्म करते हो समझो प्रैक्टिकल पेपर दे रहे हो, और इस समय के पेपर की रिजल्ट फाइनल पेपर में जमा हो जाती हैं। ಹೇಗೆ ಈಗ ಶಾಲೆಯಲ್ಲಿ ಲೌಕಿಕದಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಟೆಸ್ಟುಗಳನ್ನು ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ, ಅವೆಲ್ಲ ಟೆಸ್ಟುಗಳ ಮಾರ್ಕನ್ನು ಕೊನೆ ಫೈನಲ್ ಎಕ್ಸಾಮ್ನಲ್ಲಿ ಸೇರಿಸ್ತಾರೆ। ಅಲ್ಲಿ ಮಾರ್ಕ್ ಕಮ್ಮಿ ಇದ್ದರೆ ಈ ಮಾರ್ಕನ್ನು ಸೇರಿಸಿ ಅವರಿಗೆ ಪಾಸ್ ಮಾಡ್ತಾರೆ। ಅದೇ ರೀತಿಯಾಗಿ ವರ್ತಮಾನ ಸಮಯದಲ್ಲಿ ಬಾಬಾ ಹೇಳ್ತಿದ್ದಾರೆ, ನಾವು ಯಾವುದೇ ಪ್ರಕಾರದ ಕರ್ಮ ಮಾಡಿದರೂ ಕೂಡ ಪ್ರಾಕ್ಟಿಕಲ್ ಇದು ಪೇಪರ್ ಅಂತಲೇ ತಿಳ್ಕೊಳ್ಬೇಕು।
ಈ ಪೇಪರ್ ಈ ಸಮಯದಲ್ಲಿ ಪ್ರಾಕ್ಟಿಕಲಿ ನಾನೇನು ಮಾಡ್ತೇನೆ, ಇದರ ರಿಸಲ್ಟ್ ಫೈನಲ್ ಪೇಪರಿಗೆ ಜಮಾ ಆಗುತ್ತೆ. अभी कोई समय में यह भी अनुभव करेंगे, कोई भी विकर्म करने वालों को सूक्ष्म रूप में सजाओं का अनुभव होगा. ಇನ್ನು ಸ್ವಲ್ಪ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ವಿಕರ್ಮ ಮಾಡಿದವರು ವಿಕರ್ಮಗಳ ಬಾಬಾ ಹೇಳ್ತಿದ್ದಾರೆ ಸೂಕ್ಷ್ಮ ರೂಪದ ಶಿಕ್ಷೆಯ ಅನುಭವ ಆಗುತ್ತದೆ. ಯಾವುದೇ ರೂಪದ ವಿಕರ್ಮ ಮಾಡಿದರೆ ಆ ವಿಕರ್ಮದ ಸೂಕ್ಷ್ಮ ರೂಪದ ಶಿಕ್ಷೆಯ ಅನುಭವ ಆರಂಭ ಆಗ್ತದೆ. जैसे प्रीत बुद्धि चलते फिरते बाप के चरित्र और बाप के कर्तव्य के स्मृति में रहने से बाप के मिलने का प्रैक्टिकल अनुभव करते हैं, वैसे विपरीत बुद्धि वाले विमुख होने से सूक्ष्म सजाओं का अनुभव करेंगे. ಬಾಬಾ ಹೇಳ್ತಾರೆ, ಪ್ರೀತಿ ಬುದ್ಧಿ ಉಳ್ಳಂತಹ ಮಕ್ಕಳು ಅನುಭವ ಮಾಡ್ತಾರೆ. ಬಾಬಾ ಸಮ್ಮುಖದಲ್ಲಿದ್ದಾರೆ, ಬಾಬನ ಚಿತ್ರ ಸಮ್ಮುಖದಲ್ಲಿರ್ತದೆ, ಬಾಬನ ಕರ್ತವ್ಯದ ಸ್ಮೃತಿ ಇರ್ತದೆ, ಬಾಬನ ಮಹಿಮೆಯ ಸ್ಮೃತಿ ಇರ್ತದೆ, ಬಾಬನ ಸೇವೆಯ ಸ್ಮೃತಿ ಇರ್ತದೆ. ಪ್ರಾಕ್ಟಿಕಲಿ ಅನುಭವ ಮಾಡ್ತಾ ಇರ್ತಾರೆ ಪ್ರೀತಿ ಬುದ್ಧಿ ಉಳ್ಳವರು. ಹಾಗೆ ವಿಪರೀತ ಬುದ್ಧಿ ಉಳ್ಳವರು ಸದಾ ಬಾಬನಿಂದ ವಿಮುಖರಾಗಿರುವ ಕಾರಣದಿಂದ ಅವರಿಗೆ ಸೂಕ್ಷ್ಮವಾದ ಶಿಕ್ಷೆಗಳು ಮನಸ್ಸಿಗೂ ಬುದ್ಧಿಗೂ ಅಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. इसलिए फिर भी बाप दादा पहले से सुना रहे हैं कि इन सजाओं का अनुभव बहुत कड़ा है. ಬಾಪ್ ದಾದಾ ಮೊದಲೇ ಈ ಜಾಗ್ರತೆಯನ್ನು ಕೊಡ್ತಿದ್ದಾರೆ. ಬಾಪ್ ದಾದನ ಸಮ್ಮುಖದಲ್ಲಿ ಅನುಭವ ಮಾಡಲಿಲ್ಲ, ಬಾಪ್ ದಾದನ ಜೊತೆಗೆ ಪ್ರೀತಿ ಬುದ್ಧಿಯಲ್ಲಿಲ್ಲ, ವಿಪರೀತ ಬುದ್ಧಿಯಲ್ಲಿ ಪಾಪಕರ್ಮಗಳನ್ನು ಮಾಡ್ತಲೇ ಇದ್ದರೆ ಬಾಬಾ ಹೇಳ್ತಾರೆ ಅಂತ್ಯದಲ್ಲಿ ತುಂಬ ಕಠಿಣವಾದಂತಹ ಶಿಕ್ಷೆಗೆ ನೀವು ಭಾಗಿಯಾಗಬೇಕಾಗುತ್ತದೆ. ತುಂಬ ಕಠಿಣವಾದಂತಹ ಶಿಕ್ಷೆ ಬಾಬಾ ಹೇಳ್ತಿದ್ದಾರೆ ಕೊಡಬೇಕಾಗುತ್ತೆ. ಉನ್ಕೆ सीरत से फिर हर एक अनुभव कर सकेंगे कि इस समय यह आत्मा सजा भोग रही है. ಅಲ್ಲಿ ಶಿಕ್ಷೆ ಯಾವ ರೀತಿ ಇರ್ತದಂದರೆ, ಪ್ರೀತಿ ಬುದ್ಧಿ ಉಳ್ಳವರ ಮಕ್ಕಳ ಚಹರೆಯಲ್ಲಿ ಹರ್ಷಿತತೆ ಅಂತರ್ಮುಖತೆ ಕಾಣುತ್ತದೆ. ಹಾಗೆ ವಿಪರೀತ ಬುದ್ಧಿ ಉಳ್ಳವರ ಮಕ್ಕಳ ಚಹರೆಯಲ್ಲಿ ಚಿಂತೆ, ದುಃಖ, ಬೇಸರ, ನೋವು, ದುಃಖ ಇವೆಲ್ಲ ಕಾಣ್ತಾ ಇರ್ತದೆ. ಅದನ್ನು ನೋಡಿದಾಗ ಹೇಳ್ತಾರೆ ಇವರೇನೋ ಶಿಕ್ಷೆ ಭೋಗಿಸ್ತಾ ಇದ್ದಾರೆ. ಕಿತನಾ भी अपने को छिपाने की कोशिश करेंगे लेकिन छिप नहीं सकता. ಆ ಪಾಪಕರ್ಮಗಳನ್ನು ಎಷ್ಟೇ ಅಡಗಿಸುವ ಪ್ರಯತ್ನ ಮಾಡಿದರೂ ಕೂಡ ಬಾಬಾ ಹೇಳ್ತಾರೆ ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ. जैसे बाप के सम्मुख आने से एक सेकंड का मिलन आत्मा के अनेक जन्मों की प्यास बुझा देता है. ಹೀಗೆ ಯಾರು ಬಾಬನ ಸಮ್ಮುಖತೆಯ ಅನುಭವನ ಮಾಡ್ತಿದ್ದಾರೆ, ಬಾಬನ ಸಮ್ಮುಖತೆ ಅನುಭವ ಮಾಡೋರಿಗೆ ಸಮ್ಮುಖ ಬಾಬಾ ಇದ್ದಾರೆ ಎಂದಾಗ ಆ ಒಂದು ಕ್ಷಣದ ಮಿಲನದ ಅನುಭವದಿಂದ ಅನೇಕ ಜನ್ಮಗಳ ಬಾಯಾರಿಕೆ ನನ್ನದು ಇಂಗಿತು ಎಂಬ ಅನುಭವನ ಮಾಡ್ತಾರೆ. ऐसे ही विमुख होने वालों को भी ಅನುಭವ ಹೋಗ. ಅದೇ ರೀತಿಯಾಗಿ ಯಾರು ವಿಮುಖರಾಗಿರ್ತಾರೆ, ಬಾಬನಿಂದ ದೂರ ಇರ್ತಾರೆ, ಅವ್ರಿಗೂ ಇದೇ ಪ್ರಕಾರದ ಅನುಭವ ಆಗುತ್ತೆ. फिर उन सजाओं से छुटकर अपनी उस स्टेज पर आने में बहुत मेहनत लगेगी. ಹೀಗೆ ಬಾಬನಿಂದ ವಿಮುಖರಾದವರು ಆ ಶಿಕ್ಷೆಯಿಂದ ಮುಕ್ತರಾಗಿ ಪುನಃ ಈ ಸ್ಟೇಜಿಗೆ ಬರಬೇಕಾದ್ರೆ ತುಂಬ ಪರಿಶ್ರಮ ಮಾಡಬೇಕಾಗುತ್ತೆ. इसलिए पहले से ही वार्निंग दे रहे हैं कि अब परीक्षा का समय चल रहा है. ಆದ್ದರಿಂದ ಬಾಬಾ ಮೊದಲೇ ಮಕ್ಕಳಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ, ಮಕ್ಕಳೇ ಈಗ ಪರೀಕ್ಷಾ ಸಮಯ ನಡೀತಾ ಇದೆ. ऐसे फिर उल्हाना नहीं देना कि हमें क्या मालूम कि इस कर्म की इतनी गुह्यगति है. ಮುಂದೆ ನೀವ್ಯಾರೂ ಕೂಡ ಈ ಪ್ರಕಾರದ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಕರ್ಮದ ರಹಸ್ಯ ಇಷ್ಟು ಆಳವಾಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ನೀವು ಹೀಗೆ ಹೇಳಬಾರ್ದು. इसलिए सूक्ष्म सजाओं से बचने के लिए अपने से ही अपने आप को सदा सावधान रखो. ಈ ಸೂಕ್ಷ್ಮವಾದಂಥ ಶಿಕ್ಷೆಯಿಂದ ಬಚಾವಾಗಲಿಕ್ಕೆ ಬಾಬಾ ಹೇಳ್ತಾರೆ ನೀವೇ ನಿಮ್ಮ ಜೊತೆಗೆ ತುಂಬ ಜಾಗೃತಿಯಿಂದ ಇರಬೇಕು. अब गफलत ना करो,
अगर जरा भी गफलत की तो जैसे कहावत है, 1 का 100 गुना लाभ भी मिलता है और 1 का 100 गुना ದಂಡ भी मिलता है. ನೋಡಿ ಬಾಬಾ ಹೇಳ್ತಾರೆ, ನೀವು ನಿಮ್ಮ ಜೊತೆಗೆ ಜಾಗ್ರತೆಯಿಂದ ಇರಬೇಕು ಅಂದರೆ ಸದಾ ಕಾಲ ನಾವು ಸಾವಧಾನದಿಂದ ಇರೋದಂದರೆ ಯಾವುದೇ ಪ್ರಕಾರದ ವಿಕರ್ಮ ನಮ್ಮಿಂದ ಆಗಬಾರ್ದು. ಈಗ ಬಾಬಾ ಹೇಳ್ತಿದ್ದಾರೆ, ನೀವು ಯಾವುದೇ ಪ್ರಕಾರದ ಹುಡುಗಾಟಿಕೆ ಮಾಡಬೇಡಿ. ಒಂದು ವೇಳೆ ಸ್ವಲ್ಪ ಆದ್ರೂ ಪಾಪಕರ್ಮಗಳಲ್ಲಿದ್ದೀರಿ, ಹುಡುಗಾಟಿಕೆಯಲ್ಲಿದ್ದೀರಿ ಅಂದರೆ ಅದಕ್ಕೆ ಹೇಳಲಾಗುತ್ತೆ, ಒಂದು ಪಾಪಕರ್ಮಕ್ಕೆ 100 ಪಟ್ಟು ಶಿಕ್ಷೆ ಅಂತ ಹೇಗೆ ಹೇಳಲಾಗುತ್ತೆ, ಹಾಗೆಯೇ ಒಂದು ಪುಣ್ಯಕರ್ಮಕ್ಕೆ 100 ಪಟ್ಟು ಲಾಭನೂ ಆಗುತ್ತೆ. ಅದು ಎರಡೂ ಕೂಡ ಬಾಬಾ ಹೇಳ್ತಾರೆ ಈಗ ವರ್ತಮಾನದಲ್ಲಿ ಕರ್ಮದಲ್ಲಿ ಅದು ನಡೀತಾ ಇದೆ. 1 का 100 गुना यहाँ बोल अभी प्रैक्टिकल में अनुभव होने वाले हैं. ಈ ಪ್ರಾಕ್ಟಿಕಲಿ ಈಗ ಈ ಮಾತು ಅನುಭವ ಆಗುತ್ತದೆ ಅಂತ ಹೇಳ್ತಾರೆ ಬಾಬಾ. इसलिए सदा बाप के सम्मुख सदा प्रीत बुद्धि बनकर रहो. ಆದ್ದರಿಂದ ಬಾಬಾ ಕೊನೆಯದಾಗಿ ಹೇಳ್ತಾರೆ, ಮಕ್ಕಳೇ ಅದಕ್ಕೋಸ್ಕರ ಬಾಬನ ಸಮ್ಮುಖದಲ್ಲಿ ಸದಾ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು ಅಂತ ಹೇಳ್ತಾರೆ. अच्छा, सदा सम्मुख रहने वाले लक्की सितारों को बाप दादा भी ನಮಸ್ತೆ करते हैं. ಹೀಗೆ ಸದಾ ಸಮ್ಮುಖದಲ್ಲಿರುವಂತಹ ಲಕ್ಕಿ ನಕ್ಷತ್ರಗಳಿಗೆ ಬಾಪ್ ದಾದಾ ನಮಸ್ತೆಯನ್ನು ಮಾಡ್ತಾರೆ. अच्छा, बाप दादा को हम बच्चों का याद प्यार और नमस्ते नमस्ते नमस्ते. अच्छा, ಓಂ ಶಾಂತಿ. ಬಾಬಾ ಮುಖ್ಯವಾಗಿ ಈ ಮುರಳಿಯ ಸಾರಾಂಶದಲ್ಲಿ ಏನು ತಿಳಿಸ್ತಾ ಇದ್ದಾರೆ, ಪ್ರೀತ ಬುದ್ಧಿ ಅರ್ಥಾತ್ ಬುದ್ಧಿ ಬಾಬನ ನೆನಪಿನಲ್ಲಿ ಪ್ರೀತಿಯಲ್ಲಿ ಮಗ್ನ ಆಗಬೇಕು. ಪ್ರೀತ ಬುದ್ಧಿ ಅಂದ್ರೆ ಅರ್ಥ ಸದಾ ಬಾಬನ ಸಮ್ಮುಖತೆ ಅನುಭವನ ಮಾಡಿರ್ತಾರೆ. ಬಾಬನ ಸಂಘದಲ್ಲಿ ಸದಾ ಓಡಾಟ, ಕೆಲಸ ಕಾರ್ಯ, ಮಾತು, ಊಟ, ಉಪಹಾರ, ನಿದ್ರೆ, ಪ್ರತಿ ಕಾರ್ಯ ಅವರು ಬಾಬನ ಜೊತೆತನದ ಅನುಭವದಲ್ಲಿ ಮಾಡ್ತಾರೆ. ಆ ಜೊತೆತನದ ಅನುಭವ ಮಾಡ್ತಾ ಆ ವೈಭವದಲ್ಲಿ ಇರುವುದರಿಂದಾಗಿ ಅವರ ಚಹರೆ ಹರ್ಷಿತತೆಯಲ್ಲಿರ್ತದೆ, ಅಂತರ್ಮುಖತೆಯಲ್ಲಿರ್ತಾರೆ. ಹೀಗೆ ಹರ್ಷಿತತೆ ಅಂತರ್ಮುಖತೆಯಲ್ಲಿ ವ್ಯಕ್ತ ಆಗ್ತದೆ. ಬಾಬಾ ಹೇಳ್ತಾರೆ, ಹೀಗೆ ನಾವೀಗ ಬಾಪ್ ದಾದಾನ ಸಮ್ಮುಖತೆ ಅನುಭವವನ್ನು ಮಾಡಬೇಕು. ಇದು ಪ್ರೀತ ಬುದ್ಧಿ. ಪ್ರೀತ ಬುದ್ಧಿ ವಿಜಯಂತಿ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ನಾವು ನಾಳೆ ಇವತ್ತಿನ ಮುರಳಿಯ ಆಧಾರದ ಅನುಸಾರವಾಗಿ ನಾನಾತ್ಮ, ಪ್ರೀತ ಬುದ್ಧಿ ಆತ್ಮ ಈ ಸ್ವಮಾನದ ಅನುಭವನ ಮಾಡೋಣ. ಅಚ್ಚಾ, ಓಂ ಶಾಂತಿ. ನಾನಾತ್ಮ, ಬಿಂದು ಸ್ವರೂಪಾತ್ಮ, ಜ್ಞಾನ ಸೂರ್ಯನ ಸಮ್ಮುಖದಲ್ಲಿರುವ ಆತ್ಮ, ಜ್ಞಾನ ಸೂರ್ಯನ ಗುಣಗಳ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಜ್ಞಾನ ಸೂರ್ಯನ ಜೊತೆಗೆ ಪ್ರೀತಿ ಬುದ್ಧಿ ಆತ್ಮ ನಾನು. ಓ